ರಾಜ್ಯ ರಾಜಧಾನಿಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿರೋದ್ರಿಂದ ನಾಳೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಗ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾದ ಹಿನ್ನೆಲೆಯಲ್ಲಿ ಸಿಎಂ ತುರ್ತು ಸಭೆಯನ್ನು ಕರೆದಿದ್ದಾರೆ. ನಾಳೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಭೆ ಇರುತ್ತೆ. ಬೆಂಗಳೂರಿನಲ್ಲಿ ಹಿಂದೆಂದೂ ಕಾಣದಂತಹ ನೀರಿನ ತತ್ವಾರ ಉಂಟಾಗಿದೆ. ಹಿಂದೆಂದೂ ಕಂಡು ಕೇಳರಿದಂತಹ ಒಂದು ನೀರಿನ ಬರ ಉಂಟಾಗಿದೆ. ಜನಗಳು ಬೆಂಗಳೂರಿನಿಂದ ಬೇರೆ ಕಡೆಗಳಿಗೆ ಅಂದರೆ ಊರಿಗೆ ವಾಪಸ್ ಹೋಗುವಂಥ ಪರಿಸ್ಥಿತಿ ಹಲವು ಕಡೆ ನಿರ್ಮಾಣ ಆಗಿದೆ, ಕುಡಿಯೋ ನೀರು ಸಿಗದೇನೆ. ಹಾಗಾಗಿ ನಾಳೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಯಾಕೆ ಹೀಗಾಯಿತು ಅನ್ನೋದನ್ನ ರಾಜ್ಯ ಸರ್ಕಾರ ವಿವೇಚಿಸೋ ಕೆಲಸ ಏನಾದರೂ ಮಾಡತ್ತಾ? ಬೆಂಗಳೂರಿನ ನೀರಿನ ಸಮಸ್ಯೆ ಪರಿಹಾರಕ್ಕೆ ನಾಳೆ ಪ್ಲಾನ್ ಮಾಡ್ತಾರಂತೆ. ಇದು ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತಾರಲ್ಲ, ಆ ಥರ ಆಗೋಯ್ತು ಇವ್ರದ್ದು. ಈಗ 3 ತಿಂಗಳ ಹಿಂದೆ ಪ್ಲಾನ್ ಮಾಡ್ಕೊಳ್ಬೇಕಾಗಿತ್ತು. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಉಂಟಾದ್ರೆ ಏನು ಮಾಡಬೇಕು ಅನ್ನೋದನ್ನ. ಈಗ ನೀರಿನ ತತ್ವಾರ ತೀವ್ರ ಪರಿಸ್ಥಿತಿಗೆ ಹೋದ ಮೇಲೆ ಈಗ ಪ್ಲಾನ್ ಮಾಡ್ತಾರಂತೆ. ಜಲಮಂಡಳಿ ಆಯುಕ್ತರು ರೌಂಡ್ಸ್ ಹಾಕ್ತಾರಂತೆ. ಬೆಳಗ್ಗೆ 10:30ಯಿಂದ 1:30ವರೆಗೂ ಸಿಟಿ ರೌಂಡ್ಸ್ ಹಾಕ್ತಾರಂತೆ. BWSSB ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಪರಿಶೀಲನೆ ಮಾಡ್ತಾರಂತೆ. ನೀರು ಸಮಸ್ಯೆ ಇರೋ ಕಡೆ ಕೂಡಲೇ ಪರಿಹಾರ ಕೊಡ್ತಾರಂತೆ. ಕೂಡಲೇ ಪರಿಹಾರ ಕೊಡೋಕ್ಕೆ ಬರೋಕ್ಕೆ ಸಾಧ್ಯ ಇದ್ದರೆ ಹಿಂದೆನೇ ಯಾಕೆ ಕೊಟ್ಟಿಲ್ಲ ಇವರು ಅಂತ ಇಷ್ಟು ದಿನ ಜನಗಳನ್ನೇ ಯಾಕೆ ಗೋಳಾಡಿಸ್ತಾರೆ ಅನ್ನೋಂಥ ಪ್ರಶ್ನೆ ಮೂಡತ್ತೆ.